ಮಾತ್ರನಾದ ಕಾಲ ರಕ್ಕಸ ಜುಮ್ಮ ರಕ್ಕಸ ತಿಳಿಯಲೇ ಸಾರಥಿ ಸೋಮ ರಕ್ಕಸರಾದರೆ ಬಹಳ ಸಂತೋಷವಾಯ್ತು. ಕುಂತಂತ ಮಂದಿಗೆ ಬಹಳ ಆನಂದವಾಯ್ತು. ಆ ನಿಮ್ಮ ರಾಕ್ಷಸ ಮಂದಿರವನ್ನ ಬಿಟ್ಟು ಈ ನೆರೆದಿರುವ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ? ಸಾರಥಿ ಆ ನಮ್ಮ ರಾಜ್ಯ ಮಂದಿರ ಬಿಟ್ಟು ಈ ನೆರೆದಿರುವ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯವೇನೆಂದ್ರೆ ಅದೇ ಕೇಳಿದ್ರಪ್ಪ ನಾವು. ನಮ್ಮ ರಾಜನಾದ ಸುಂಬಾಸುರ ಮಹಾರಾಜನು ಬರಳಿದ ಕಾರಣದಿಂದ ಇಲ್ಲಿಗೆ ಬರಣವಾಯ್ತು. ನಮ್ಮ ರಾಜನಾದ ಸುಂಬಾಸುರ ಮಹಾರಾಜನು ಅವಲಿರೋನು ತೋರಿಸು ವ್ಯಕ್ತಿಯನ್ನು ಮಾಡಿಸು. ನಮೋ ನಮ ರಾಜೇಂದ್ರನೇ ವೈರಿಗಳಿಗೆ ಕುಪೇಂದ್ರನೇ. ಅಷ್ಟೇ ಹೆಸರು ನಿನಗಾಗಲಿ ಹೇಳುವಂತವನಾಗ ದುಮ್ಮ ರಾಕ್ಷಸನೇ ವೇದದಲ್ಲಿ ಮಹಾಸುರನೇ. ದುಮ್ಮ ರಾಕ್ಷಸನಾದ ದೇವತೆಗಳ ಪಕ್ಕವನ್ನು ಬಗ್ಗು ಬಡಿದು ಜಗದೋಳು ಮೆರೆಯುವ ಎನ್ನ ಸಾಮರ್ಥ್ಯಕ್ಕೆ ಇಲ್ಲವೆಂದು ಕರ್ತನಾದ ಸುಂಬಾಸುರನೇ ಸರ್ವಲೋಕದಡಿಯನೆಂದು ಹೊಡೆಯುವ ಕೇಳಲಾಗದ ನಾರಿ ಹಿಮಾಲಯ ಪರ್ವತದಲ್ಲಿ ಅತಿಯಾಗಿ ಒಂದುಗಳಂತೆ ಕಾರಣ ಬಹು ತೀವ್ರದಿಂದ ಆ ಬಾಲ್ಯವ ಮಿಡಿತರ ಉದ್ದೇಶವಾಗಿ ತಪ್ಪದೆ ಕರ್ಬುರ ಚತುರಂಗ ಮಹಾರ್ಬಲ ಕೂಡಿಕೊಂಡು ಒತ್ತಡದಿಂದ ಹೋಗಿ ಗಜಗಾಮಿನಿಯಳು ಸುಮ್ಮನೆ ಬಂದರಂತೂ ಒಳಕಾಯ್ತು. ಇಲ್ಲದಿದ್ದರೆ ಅವಳ ಅವಮರ್ಯಾದೆ ಪೂರ್ವಕವಾಗಿ ತರುವಂತವನಾಗೋ ಗುಂಬಿನ ಪದನಾದ ಸುಂಬಾಸುರ ಮಹಾರಾಜನೇ ಕೇಳು. ಇದೋ ತಮ್ಮ ಅಪ್ಪಣೆವರೆಗೆ ತಕ್ಷಣವಾಗಿ ವತ್ಸಲಕ್ಕೆ ಹೋಗಿ ಆ ತರುಣಿಯಾದ ದೇವಿಯ ಗರ್ವವನ್ನು ತೆಗೆದು ಎಳೆದುಕೊಂಡು ಬಂದು ನಿನಗೊಪ್ಪಿಸಲು ಕಂಡೆಯ ರಾಜೇಂದ್ರನೇ. ಸಾರಥಿ ಆ ವಿಮೋಚನ ಕೋಲದಲ್ಲಿ ಪರಮದೇವಿ ಎಂಬ ಒಬ್ಬಳು ಸಿರಿಯಳಿದ್ದಾಳಂತೆ. ಆ ನಾರಿ ಮಣಿ ಇದ್ದ ಕಡೆಗೆ ಈ ಅನ್ನ ರಥವನ್ನು ಸೂಟಿನಿಂದ ಹೊಡೆಯುವಂತನಾಗಲೇ ಸಾರಥಿ